ಮಾನ್ಯ ರೈತ ಬಾಂಧವರೇ, ನನ್ನ ಹೆಸರು ಮಲ್ಲಿಕಾರ್ಜುನ ಕೆಜೆ, ಸಹಾಯಕ ಕೃಷಿ ನಿರ್ದೇಶಕರು, ಕೃಷ್ಣರಾಜನಗರ ತಾಲೂಕು, ಮೈಸೂರು ಜಿಲ್ಲೆ. ಇತ್ತೀಚಿನ ವರ್ಷಗಳಲ್ಲಿ ರೈತರ ಜಮೀನಿನಲ್ಲಿ ಏನು ಮುಸ್ಕಿನ ಜೋಳ ಬೆಳೆ ಮಾಡ್ತಾ ಇದ್ದೀರಾ, ಈ ಬೆಳೆಗಳಿಗೆ ಬೂಜು ರೋಗ ಅಥವಾ ಬಿಳಿ ಸುಳಿ ರೋಗ ಬಾಧೆಯು ಅತಿ ಹೆಚ್ಚು ಕಂಡು ಬರ್ತಾ ಇದೆ. ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದಲ್ಲಿ ಈ ಒಂದು ಬೂಜು ರೋಗವನ್ನು ಹತೋಟಿ ಮಾಡಬಹುದಾಗಿದೆ. ಈ ಮುಸ್ಕಿನ ಜೋಳದಲ್ಲಿ ಬರುವಂತಹ ಬೂಜು ರೋಗದ ಹತೋಟಿಗೆ ನೀವು ಮುಂಜಾಗ್ರತೆಯಾಗಿ ಆಳವಾಗಿ ಮಾಗಿ ಉಳುಮೆ ಮಾಡಬೇಕು. ಎರಡನೇದಾಗಿ ನೀವೇನು ಬಿತ್ತನೆ ಮಾಡ್ತೀರಾ, ಬಿತ್ತನೆಯ ಸಮಯದಲ್ಲಿ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ನೀವೇನಾದರೂ ಪ್ಯಾಕೆಟ್ ಬೀಜ ತಂದಲ್ಲಿ ಅವರೇ ಮ್ಯಾಂಕೋಜೆಬ್ ಮತ್ತೆ ಮೆಟಲಾಕ್ಸಿಲ್ ಏನು ಪೀಡನಾಶಕ ಇದೆ ಅದರಿಂದ ಬೀಜೋಪಚಾರ ಮಾಡಿರುವಂತಹ ಬಿತ್ತನೆ ಬೀಜವನ್ನ ಕೊಂಡ್ಕೊಂಡು ಬಿತ್ತನೆ ಮಾಡಬೇಕಾಗಿ ನಾವು ಕೇಳ್ಕೊಳ್ತೇನೆ. ಮತ್ತೆ ಅಕಸ್ಮಾತ್ ನಾವು ಮನೆ ಬಿತ್ತನೆ ಬೀಜನ ಬಳಕೆ ಮಾಡೋದಾದಲ್ಲಿ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಬ್ ಔಷಧಿಗಳನ್ನ ಬೀಜೋಪಚಾರ ಮಾಡಿ ನೀವು ಬಿತ್ತನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೆ ಮುಂದುವರೆದು ಹೋದ ವರ್ಷ ನೀವೇನಾದರೂ ಮುಸ್ಕಿನ ಜೋಳ ಬೆಳೆದಿದ್ದೇ ಆದಲ್ಲಿ ಅದೇ ಪ್ರದೇಶದಲ್ಲಿ ಮುಸ್ಕಿನ ಜೋಳ ಬೆಳೆಯನ್ನ ಮತ್ತೆ ಪುನರ್ ಬೆಳೆನ ಮಾಡಬಾರದು. ಅದರ ಬದಲಾಗಿ ಅಲಸಂದೆ, ರಾಗಿ, ಹೆಸರು, ಉದ್ದು ಬೆಳೆಗಳನ್ನ ಬೆಳಿಬೇಕು. ಮತ್ತೆ ಮುಂದುವರೆದು ಏನು ಮುಸ್ಕಿನ ಜೋಳದಲ್ಲಿ ಏನಕ್ಕೆ ಈ ರೋಗ ಬರುತ್ತೆ ಅಂದ್ರೆ, ತೇವಾಂಶ ಹೆಚ್ಚಿದ್ದಲ್ಲಿ, ನಿಮ್ಮ ಜಮೀನಿನಲ್ಲಿ ತೇವಾಂಶ ಹೆಚ್ಚಿದ್ದಲ್ಲಿ ಈ ರೋಗ ಅತಿ ಹೆಚ್ಚು ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ನೀವು ನಿಮ್ಮ ಜಮೀನಿನಲ್ಲಿ ಬಸಿಗಾಲುವೆಗಳನ್ನ ಮಾಡಬೇಕು. ಬಸಿಗಾಲುವೆ ಮಾಡುವುದರ ಜೊತೆಗೆ ಹಸಿರೆಲೆ ಬೆಳೆ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ಇದರ ಜೊತೆಗೆ ಈ ಕೆಲವೊಂದ್ಸರಿ ನೀವು ಮೇವಿಗೋಸ್ಕರ ನೀವು ಮುಸ್ಕಿನ ಜೋಳ ಬೆಳೆ ಮಾಡ್ತೀರಾ, ಆಗ್ಲೂ ಸಹ ನೀವು ಈ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಲೇಬೇಕು. ಯಾಕೆಂದ್ರೆ ಮೇವಿನ ಸಲುವಾಗಿ ಏನು ಬೆಳೆ ಮಾಡ್ತೀರಾ ಅದಕ್ಕೂ ಸಹ ಈ ರೋಗ ಕಂಡು ಬರ್ತಾ ಇದೆ. ಮತ್ತೆ ಅಕಸ್ಮಾತ್ ನೀವು ಬೆಳೆ ಮಾಡಿದ್ರಿ, ಬೆಳೆದಾದ್ಮೇಲೆ ಏನಾದರೂ ರೋಗ ಕಂಡು ಬಂದಲ್ಲಿ ನೀವು ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಬ್ ಮಿಶ್ರಿತ ಏನು ಪೀಡನಾಶಕ ಸಿಗುತ್ತೆ, ಶಿಲೀಂಧ್ರನಾಶಕ, ಅದಕ್ಕೆ 2 ml 1 ಲೀಟರ್ ನೀರಿಗೆ ಬೆರೆಸಿ ನೀವು ಸಿಂಪಡಣೆ ಮಾಡಬೇಕು. ನಂತರ ಮೊದಲನೇ ಸ್ಪ್ರೇ ಇದನ್ನು ತಗೋಬೇಕು. ಎರಡನೇ ಇನ್ನೂ ರೋಗ ಜಾಸ್ತಿ ಇದೆ, ಇನ್ನೂ ಕಂಟ್ರೋಲ್ ಆಗಿಲ್ಲ ಅನ್ನೋದಾದ್ರೆ ಎರಡನೇ ಸ್ಪ್ರೇ ಆಗಿ ಅಜಾಸ್ಟ್ರಿಸ್ಟ್ರೋಬಿನ್ ಮತ್ತೆ ಡೈಫಾನಕೊನಜೋಲ್ ಈ ಔಷಧಿಗಳನ್ನ 1 ml 1 ಲೀಟರ್ ನೀರಿಗೆ ಬೆರೆಸಿ ನೀವು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ರೋಗವನ್ನ ಹತೋಟಿ ಮಾಡಬಹುದು. ಯಾವುದೇ ಕಾರಣಕ್ಕೂ ಈ ರೋಗನ ಸಮಗ್ರವಾಗಿ ನಾವು ಹತೋಟಿ ಮಾಡಬೇಕು ಅಂದ್ರೆ ಎಲ್ಲಾ ರೈತ ಬಾಂಧವರು ನಾವು ಸೂಚಿಸಿದಂತಹ ಕ್ರಮಗಳನ್ನ ಅನುಸರಿಸಿದ್ದೇ ಆದಲ್ಲಿ ನೀವು ಈ ರೋಗವನ್ನ ಹತೋಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಸಹಾಯಕ ಕೃಷಿ ನಿರ್ದೇಶಕರು, KR ನಗರ ತಾಲೂಕು ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಕೃಷಿ ಅಧಿಕಾರಿಗಳನ್ನ ಸಂಪರ್ಕಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.